ಎವ್ರಿವನ್. ಯಾರನ್ನೂ ಕೂಡ ನಾವು ಕೀಳಾಗಿ ಕಾಣಬಾರ್ದು. ಯಾಕಂದರೆ ನಾವು ಯಾವಾಗ ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು ಅಂತ ಏನು ಹೇಳ್ತೀವಲ್ಲ, ಆ ನೀರು ಕೂಡ ನಾವು ಬೆಂಕಿ ಹಚ್ಚಕ್ಕೆ ಯೂಸ್ ಮಾಡ್ಬೋದು. ನಾ ಯಾಕೆ ಈ ಮಾತು ಹೇಳತ್ತೇನಪ್ಪ ಅಂತಂದ್ರೆ, ಏನು ಬಿಡಪ್ಪ ನಮ್ಮ ಕಡೆ ₹1 ಐತಿ, ₹2 ಐತಿ, ಇದರಿಂದ ನಾವು ಏನು ಮಾಡೋಕ್ಕಾಕೈತೆ ಅಂಥೇಳಿ ನಾವು ಹಂಗೆ ಸುಮ್ಮನೆ ಬಿಟ್ಟು ಬಿಡಬಾರ್ದು. ಅದನ್ನ ನಾವು ಸೇವ್ ಮಾಡಿದ್ರೆ 1 ವರ್ಷ ಆದಮೇಲೆ ನಾವು ಅದನ್ನು ತೆಗೆದು ನೋಡಿದ್ರೆ ನಮ್ಮ ಕಡೆ ಹ್ಯೂಸ್ ಅಮೌಂಟ್ ಸಿಗ್ತೈತಿ. ಬಲ್ಕ್ ಅಮೌಂಟ್ ನಾವು ಅದರಿಂದ ತೊಗೋಬೋದು. ಆಮೇಲೆ ನಾವು ಹಳೆ ಕಾಲ ಬೇಡ, ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಅವ್ರನ್ನ ನೋಡ್ಬೋದು. ಅವರೆಲ್ಲ ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಅವ್ರಿಗೇನು ಅಮೌಂಟ್ ಕೊಟ್ಟಿರ್ತಾರಲ್ಲ ಮನೆ ಖರ್ಚಿಗೆ ಅಂತ ಹೇಳಿ, ಅದ್ರಾಗ ಸ್ವಲ್ಪ ಏನು ದುಡ್ಡು ಉಳಿದಿರ್ತೈತಿಲ್ಲ, ಆ ದುಡ್ಡಿಂದ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಚಾಪುಡಿ ಡಬ್ಬಿ ಒಳಗೆ, ಸಕ್ಕರೆ ಡಬ್ಬಿ ಒಳಗೆ, ನೀವು ನಿಮ್ಮ ಮನೆಯೊಳಗೆ ಅಬ್ಸರ್ವ್ ಮಾಡಿರ್ಬೋದು. ಆಮೇಲೆ ಬ್ಯಾಳಿ ಡಬ್ಬಿ ಒಳಗೆ ಹಿಂಗೆ ಅಮೌಂಟ್ ಸೇವ್ ಮಾಡಿ ಇಡ್ತಿದ್ರು. ಯಾವಾಗ ಮನೆಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಅಥವಾ ನಮ್ಮ ಕಡೆ ಎದಕ್ಕರ ರೊಕ್ಕ ಇಲ್ಲ ಮಮ್ಮಿ ಕೊಡು ಅಂತಂದ್ರೆ ಅವಾಗೆಲ್ಲ ಹೊರಗೆ ಬರ್ತಿದ್ದು. ನೀವು ಕೂಡ ನೋಡ್ಬೋದು ನಿಮ್ಮ ಮನೆಯೊಳಗೆ. ಹೀಗಾಗಿ ಆ್ಯಕ್ಚುಲಿ ಹೇಳಪ್ಪ ಅಂತಂದ್ರೆ, ನಮ್ಗೆ ಜೀವನ ನಡೆಸ್ಬೇಕಂತಂದ್ರೆ ಜಾಸ್ತಿ ಏನು ದುಡ್ಡು ಬೇಕಾಗಂಗಿಲ್ಲ. ಬಟ್ ನಾವು ಇನ್ನೊಬ್ಬರು ನೋಡಿ ಅವ್ರ ಗತೆ ನಾವು ಇರಬೇಕು, ಇವ್ರ ಗತೆ ನಾವು ಇರ್ಬೇಕಂತ ಜೀವನ ನಡೆಸ್ಬೇಕಪ್ಪ ಅಂತಂದ್ರೆ ನಮ್ಮ ಕಡೆ ಎಷ್ಟು ಹಣ ಇದ್ರೂ ಸಾಲಂಗಿಲ್ಲ. ನಾವೊಂದು ವರ್ಷದಿಂದ ₹1, ₹2 ನನ್ನ ಕಡೆ ಎಷ್ಟು ಅಮೌಂಟ್ ಉಳಿದಿರ್ತೈತಿಲ್ಲ ನನಗೆ ಕೊಟ್ಟಿದ್ರೊಳಗೆ, ಅಥವಾ ನಾ ಕೆಲಸ ಮಾಡುವಾಗ ನನ್ನ ಕಡೆ ಏನು ಅಮೌಂಟ್ ಉಳಿದಿರ್ತಿಲ್ಲ ಅದನ್ನು ನಾನು ಸೇವ್ ಮಾಡಿ ಒಂದು ಅದೇನು ನಾವು ಹುಡುಕಿ ಅಂತೀವಲ್ಲ, ನಮ್ಮ ಕಡೆ ಹುಡುಕಿ ಅಂತೀವಿ ರೊಕ್ಕ ಹಾಕೋದಕ್ಕೆ, ಅದೊಂದು ಫೀಲ್ ಆಗೈತಿ. ಸೊ ಇವತ್ತನ್ನು ಓಪನ್ ಮಾಡಿ ನೋಡೋಣ ಅಂತ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ, ₹1 ಬಟ್ ನಮ್ಗೆ ಎಷ್ಟು ಜಾಸ್ತಿ ಖುಷಿ ಕೊಡ್ತೈತೆ ಅಂತಂದ್ರೆ, ಅದು ಓಪನ್ ಮಾಡಿ ನೋಡೋಣ ಇವತ್ತು ಎಷ್ಟು ಅಮೌಂಟ್ ಸೇವ್ ಆಕೈತೆ ಅಂತ ಹೇಳಿ ನಾನು ನಿಮ್ಗೆ ಮುಂದೆ ತೋರಿಸ್ತೇನೆ. ಫುಲ್ ಎಕ್ಸೈಟ್ಮೆಂಟ್ ಆಗತೈತಿ, ಬರೀ ಓಪನ್ ಮಾಡೋಣ. ಎಣ್ಸಕ್ಕೆ ಈಸಿ ಆಗಲಿ ಅಂಥೇಳಿ ನಾ ಅಮೌಂಟ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡೀನಿ. ಹೆಂಗಪ್ಪ ಅಂತಂದ್ರೆ 10ರದ್ದು ಕಾಯಿನ್ಸ್ ಬೇರೆ, ₹5 ಬೇರೆ, ₹2 ಬೇರೆ, ₹1 ಬೇರೆ, ಈ ಥರ ಫುಲ್ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡೀನಿ. ಎಣ್ಸೋಕ್ಕೂ ಈಸಿ ಆಗ್ತೈತಿ, ಎಷ್ಟು ಅಮೌಂಟ್ ಬಂದೈತೆ ಅಂತೇಳಿ ಕ್ಯಾಲ್ಕುಲೇಷನು ಕರೆಕ್ಟ್ ಆಗ್ತೈತೆ ಅಂಥೇಳಿ. ಈ ಮನಿ ಏನು ಸೇವ್ ಮಾಡಿಲ್ಲ, ನಾ ಇದನ್ನು ಏನೂ ಪ್ಲ್ಯಾನ್ ಮಾಡಿ ಸೇವ್ ಮಾಡಿದ್ದಲ್ಲ. ಒಂದು ದಿನಕ್ಕೆ ₹1, ಸೆಕೆಂಡ್ ಡೇ ₹2, ಥರ್ಡ್ 3ನೇ ದಿನಕ್ಕೆ ₹3, ಈ ಥರ ಏನು ಸೇವ್ ಮಾಡಿದ್ದಲ್ಲ. ಸೊ ಇದು ನಾರ್ಮಲಾಗಿ ನನ್ನ ಕಡೆ ಯಾವಾಗವಾಗ ಚೇಂಜ್ ಉಳಿತಾವಲ್ಲ ಅವಾಗ ನಾ ಸೇವ್ ಮಾಡಿದ ಅಮೌಂಟ್ ಇದು. ಇನ್ನು ನಾ ಹಂಗೆ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ಅಮೌಂಟ್ ಸೇವ್ ಮಾಡ್ಬೋದು ಅಂಥೇಳಿ ನಂಗೆ ಈಗ ಒಂದು ಐಡಿಯಾ ಬಂತು. ಏನೂ ಪ್ಲ್ಯಾನ್ ಮಾಡಲಾರ್ದೆ ಸೇವ್ ಮಾಡಿದ್ರೂ ಇಷ್ಟು ಅಮೌಂಟ್ ಸೇವ್ ಆಗಿದ್ದಾವೆ. ಇನ್ನು ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಪ್ರಕಾರ ನಾವು ಒಂದು ಮಂತ್ಲಿ ಒಂದು ಬಜೆಟ್ ಹಾಕ್ಕೊಂಡು ಆ ರೀತಿ ನಾವು ಸ್ಟಾರ್ಟ್ ಮಾಡಿದರೆ ಇನ್ನೂ ಎಷ್ಟೆಲ್ಲ ಅಮೌಂಟ್ ಸೇವ್ ಮಾಡ್ಬೋದು ಅಂಥೇಳಿ ಗೊತ್ತಾಯ್ತು ನನಗಿವತ್ತು.
ಅಲ್ಲ ಚಿಲ್ಲರೆ ಅಂದರೆ ನಾವು ₹1 ಮರ್ಯಾದೆ ಕೊಡೋಂಗಿಲ್ಲ. ಮನ್ಯಾಗ ಅಲ್ಲೇ ಇಲ್ಲೇ ಎಸೆದು ಬಿಟ್ಟಿರ್ತೀವಿ. ಬಟ್ ಅದು ಚಿಲ್ಲರೆ ಸೇರಿಸಿದಾಗ ಚಿಲ್ಲರೆ ಹಿಡ್ಕೊರಿ ನೀವು ಒಂದು ಕೈ ಒಳಗೆ ಅದು ಎಷ್ಟು ಸೌಂಡ್ ಮಾಡ್ತೈತಿ, ಅದ ನೀವು ಎಷ್ಟೋ ನೋಟ್ ಎಣ್ಸಿದ್ರೂ ಅಷ್ಟು ಸೌಂಡ್ ಮಾಡೋಂಗಿಲ್ಲ. ಸೊ ಅದಕ್ಕೂ ಅಷ್ಟು ವ್ಯಾಲ್ಯೂ ಇರ್ತೈತಿ. ಸೊ ನಾವು ಹಿಂಗೆ ಸೇವ್ ಮಾಡಿದ್ರೆ ಅದ್ರದ್ದು ವ್ಯಾಲ್ಯೂ ನಮಗೆ ಗೊತ್ತಾಗ್ತೈತೆ ಅನ್ನೋದು ನಂಗೆ ಇವತ್ತು ಗೊತ್ತಾಯಿತು. ಸೊ ದುಡ್ಡಿನಿಂದ ನಾವು ಎಲ್ಲವನ್ನ ಕೊಂಡ್ಕೊಳಕ್ಕಾಗಂಗಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಸೊ ದುಡ್ಡು ಇರ್ಲಿಕ್ಕಂದ್ರೆ ನಾವು ಏನೂ ಕೊಂಡ್ಕೊಳಕ್ಕಾಗಂಗಿಲ್ಲ ಅನ್ನೋದು ಅಷ್ಟೇ ಸತ್ಯ. ಇವಾಗ ನಾ ಟೋಟಲ್ ಅಮೌಂಟ್ ಎಣಿಸಿದ್ನಿ ಎಷ್ಟು ಅದಾವಪ್ಪ ಅಂತಂದ್ರೆ ಅಷ್ಟೇನು ಜಾಸ್ತಿ ಅಮೌಂಟ್ ಏನು ಸೇವ್ ಆಗಿಲ್ಲ. ಬಟ್ ಒಂದು ಸ್ವಲ್ಪ ಅಮೌಂಟ್ ಅದರಿಂದ ನಾವು ಏನಾದರೂ ತೊಗೋಬೋದು, ಅಷ್ಟು ಅಮೌಂಟ್ ಅಂತೂ ಸೇವ್ ಆಗಿದ್ದಾವೆ. ಸೊ ಅಮೌಂಟ್ ₹1903 ಅದಾವ, ಅಂದ್ರೆ ₹1903 ಅದಾವು. ಸೊ ಇದರಿಂದ ಸಿನ್ಸ್ ನಾವು ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಿಚನಿಗೆ ಐಟಮ್ಸ್ ಏನು ಬೇಕಾಗ್ಯಾವಲ್ಲ, ಲೈಕ್ ಅಂಟಿಸೋದು ಹಿಂಗೆ ಸ್ಟಿಕ್ಕರ್ಸ್ ಆಗಿರ್ಬೋದು, ಆಮೇಲೆ ಟೂತ್ ಬ್ರಷ್ ಇಡೋಕೆ, ಆಮೇಲೆ ಇಂಥವು ಸ್ಮಾಲ್ ಥಿಂಗ್ಸ್ ನಂಗೆ ಇದರಿಂದ ಹೆಲ್ಪ್ ಆಗ್ತೈತಿ. ಸೊ ಇದರಿಂದ ನಾನು ಅದನ್ನ ಆರ್ಡರ್ ಮಾಡ್ಬೇಕು ಅನ್ಕೊಂಡೀನಿ. ಈಗ ಕಿಚನ್ ಐಟಮ್ಸಿಗೆ ನಾ ಇನ್ನೂ ಸ್ವಲ್ಪ ಏನರ ಚಲೋ ಆಗುವಂಗೆ ಏನರ ಐಟಮ್ಸ್ ಬಂದ್ರೆ ತೊಗೋಬೇಕಂತ ಮಾಡೀನಿ. ಈ ₹1900 ಒಳಗೆ ಏನೇನು ಕಿಚನ್ ಐಟಮ್ಸ್ ಬರ್ತಾವ ಅಂಥೇಳಿ ನಾ ಏನು ಆರ್ಡರ್ ಮಾಡ್ತೇನಲ್ಲ ಬಂದು ನಿಮ್ಮ ಜೊತೆ ಶೇರ್